ಅಮ್ಮ ಫಸ್ಟ್ ಡೇ ನನ್ನ ಡ್ರೀಮ್ನ ಫಸ್ಟ್ ಸ್ಟೆಪ್ ಮಾಡ್ತಿದ್ದೀನಿ. ಎಷ್ಟೋ ಹುಡುಗರದ್ದು ಕನಸಿದೆಲ್ಲ, ಗೋಪುರ ತೆಗೆದು ಗಾಡೀಲಿ ಒಂದು ರೌಂಡ್ ಹೋಗ್ಬೇಕಲ್ಲ, ವ್ಲಾಗ್ ಮಾಡಬೇಕು ಅಂತ. ಬೇರೆ ಒಳ್ಳೆಯದಾಗಲಿ. ಫಸ್ಟ್ ಡೇ ಒಂದು ಬೈಕ್ನ ಪರಿಚಯ ಮಾಡಿರಲ್ಲ, ಬೈಕ್ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ ಎಲ್ಲರಿಗೆ ಅಂತ ಅಂದ್ಕೊಳ್ತೀನಿ. ಒಂದು ಬೈಕ್ ಬೇರೆ ಯಾವುದಲ್ಲ, MT-15 ಗೈಸ್. ಇದಕ್ಕೆ ನಾನು ಮುದ್ದಾಗಿ ಇಟ್ಟ ಹೆಸರು ಏನು ಗೊತ್ತಾ? ರ್ಯಾಪ್ಟರ್. ಅದೇ ನಂದು ಯೂಟ್ಯೂಬ್ ಚಾನಲ್ ಮತ್ತು ಇನ್ಸ್ಟಾಗ್ರಾಮ್ ಐಡಿ ಕೂಡ, ಸ್ಟ್ರೀಟ್ ರೈಡರ್ ರ್ಯಾಪ್ಟರ್ ಅಂತ. ನೋಡುವ ಇವತ್ತು ಫಸ್ಟ್ ಡೇ ನಮ್ಮದು ವ್ಲಾಗಿಂಗ್ ಹೆಂಗೆ ಆಗುತ್ತೆ ಅಂತ. ಹಾರ್ಟೆಲ್ಲ ಫುಲ್ ಗಡಗಡಗಳ ಆಗ್ತಿದೆ. ಫಸ್ಟ್ ಟೈಮ್ ಮಾಡಿದೆ, ಅದೆಲ್ಲ ಇರುತ್ತೆ ಅಂತ ಗೊತ್ತು, ಬಟ್ ಸ್ಟಿಲ್ ನಾನೀಗ ಎಲ್ಲಿ ಹೋಗ್ತಿರೋದಂದರೆ, ನಂದು ಔಟ್ಫಿಟ್, ನಂದು ಅವಸ್ಥೆ ಎಲ್ಲ ನೋಡಿ ನಿಮ್ಗೆ ಗೊತ್ತಾಗಿರ್ಬೋದು. ಎಲ್ಲ ಮಿಡ್ಲ್ ಕ್ಲಾಸ್ ಹುಡುಗಿರ್ತಾರ ಡ್ಯೂಟಿಗೆ ಹೋಗ್ತಿದ್ದೀನಿ. ಯಾಕೋ ಮಳೆ ಬರೋ ಲಕ್ಷಣಗಳು ಕಂಡಿತ್ತಲ್ಲ ದೇವರೇ. ಆಫೀಸ್ ತಲುಪೋಗಂಟ ಮಳೆ ಬರೋದಿದ್ರೆ ಸಾಕು. ಹೋಗಪ್ಪ ಹೋಗುತ್ತೆ. ಹಾಂ, ನಾ ಎಲ್ಲಿದ್ದೆ? ಎಲ್ಲಿಯಪ್ಪ ಇದ್ದೆ, ನನಗೆ ಮರ್ತೈತಲ್ಲ. ಹಾಂ, ಎಲ್ಲ ಮಿಡಲ್ ಕ್ಲಾಸ್ ಹುಡುಗರ ಆಫೀಸ್ ಹೋಗ್ಬೋದು. ನನ್ನ ಆಫೀಸ್ ಎಲ್ಲಿ ಅಂತ ಹೇಳಿದರೆ ಬೆಳ್ಳಂದೂರು. ಈಗ ನಿಮ್ಗೆ ಹೋಗೋದಾನೆ ಗೊತ್ತಾಗುತ್ತೆ. ಬೆಳ್ಳಂದೂರು RMZ ಕೋವಿಡ್ ಅಲ್ಲಿ ಕೆಲಸ ಮಾಡ್ತಿದ್ದೀನಿ. ಆಲ್ಮೋಸ್ಟ್ 1 ಇಯರ್ ಆಗಿದೆ. ಹೋಗೆ ನಂದು ಗೋಪ್ರೋ ವರ್ಷನ್ ಯಾವುದಂತ ಕೇಳಿದರೆ ಗೋಪ್ರೋ Hero 12 ರೀಸೆಂಟ್ ಆಗ್ತೈತಿ. ನಾನು ತೆಗೆದಿದ್ದು ಒಂದು 2 ದಿನ ಆಗಿರ್ಬೋದು ಅಷ್ಟೇ. 2 ದಿನ ತೆಗೆದು ಒಂದು ಅದರಲ್ಲಿ ಜಸ್ಟ್ ಆಕ್ಸರಿ ಏನಿತ್ತಿಲ್ಲ. ಮತ್ತು ನನ್ನ ಹೆಲ್ಮೆಟ್ಟು ಸ್ಟೀಲ್ ಬಾರ್ಡರ್ ಆಗಿರೋದ್ರಿಂದ ಡೈರೆಕ್ಟಾಗಿ ಅಷ್ಟು ಏನು ಸ್ಟಿಕ್ ಆಗಿಲ್ಲ. ಸೊ ಅದಕ್ಕೆ ಸ್ವಲ್ಪ ಆಕ್ಸಸರೀಸ್ ಬೇಕಿತ್ತು. ಹಾಗೆ 2-3 ದಿನ ವೆಯ್ಟ್ ಮಾಡಿ ಸ್ಟಾರ್ಟ್ ಮಾಡ್ತಾ. ಅಯ್ಯೋ ಮಳೆ ಬರ್ತಿದ್ದಾರಪ್ಪ. ಈ ಜಾಗದಲ್ಲಿ ಯಾವಾಗ ನೋಡಿದ್ರು ಟ್ರಾಫಿಕ್ ತಂದೆ. ಟ್ರಾಫಿಕ್ ಪೊಲೀಸವನು ಆರಾಮ್ಸಲ್ಲಿ ನಿಂತಿರ್ತಾನೆ. ಏನಾದರೂ ಅಂತ ಎಲ್ಲ ಸತಿ ಇದೇ ಆಗೋದು. ಅವ್ನು ಮೈಂಡೇ ಮಾಡಲ್ಲ. ಹೊರಟಕ್ಕೆ ನಿಂತರೆ ಎಲ್ಲರಿಗೂ ನಿಂತಬೇಕು. ಅದು ಆಗಲ್ಲ, ಇದು ಆಗಲ್ಲ. ಸ್ಟಾರ್ಟ್ ಆಗಿದೆ. ನಮಗೇನು ನಮ್ಮದು ಕ್ಯಾಮರಾ ವಾಟರ್ ಪ್ರೂಫ್ ಇದೆ. ನಾನು ಮಾತ್ರ ವಾಟರ್ ಪ್ರೂಫ್ ಇಲ್ಲ. ಜಾಕೆಟ್ ಮನೇಲಿ ಮರೆತು ಬಂದಿದ್ದೀನಿ. ಬರುವಾಗ ಬಿಸಿಲಿತ್ತು. ಜಾಕೆಟ್ ಯಾಕೆ ಸುಮ್ಮನೆ ಅಂತ ಹಾಕಿದೆ. ಇಲ್ಲಿ ನೋಡುವಾಗ ಮಳೆ ಸ್ಟಾರ್ಟ್ ಆಗಿದೆ. ಅಲ್ಲಿ ಆಕ್ಸಸರೀಸ್ ಹಾಕೋಬೇಕು. ತುಂಬ ಹೆದರಿಕೆ ಆಯಿತು. ಈಗ ಅಲ್ಲಿ ಓಡಿಸೋಗಾನೆ ಕರೆಕ್ಟಾಗಿ ಮೌಂಟ್ ಆಗಿದೆಯಾ, ಬೀಳುತ್ತಾ, 1-2 ರೂಪಾಯಿ ಅಲ್ಲಪ್ಪ, ಕಷ್ಟಪಟ್ಟು ಸಂಪಾದಿಸೋದು ಹೆದರಿಕೆ ಆಗುತ್ತಲ್ಲ. ಏನೋ ಧೈರ್ಯದಿಂದ ದೇವ್ರ ಜೊತೆ ಪ್ರಾರ್ಥನೆ ಮಾಡಿ ತೆಗ್ತೀನಿ ಹೊರಗಡೆ. ನೋಡೋ ನಾನು ತಗೊಂಡಿದ್ದು ಮೌಂಟ್ ಯಾವುದಂದರೆ ರೈಡರ್ ಮೌಂಟ್. ತಿಳ್ಕೊಟ್ಟೆ ಸಿಗೋದು ಒಂದು 250 ರೂಪಾಯಿ ಅಷ್ಟೇ.
ಅದನ್ನು ಮತ್ತು ಅದಕ್ಕೆ ಸ್ವಲ್ಪ ಸೇಫ್ಟಿ ಇರಲಿ ಅಂತ ಸ್ಕ್ರೀನ್ ಗಾರ್ಡ್ ಹಾಕಿದ್ದೀನಿ ಗೋಪುರಕ್ಕೆ. ಪ್ರೋ ಟಚ್ ಅಂತ ಹೇಳಿ ಅಮೆಝಾನಿಂದ ತೊಗೊಂಡಿದ್ದು 350 ರೂಪಾಯಿ. ಅದಕ್ಕೆ ಹಾಂ 350 ರೂಪಾಯಿ ಆಯಿತು ಅಂತ ತೊಗೊಂಡಿದ್ದು. ಅದನ್ನ ಜಸ್ಟ್ ಈಗ ಸ್ವಲ್ಪ ಊಟ ಮಾಡೋ ಮುಂಚೆ ಇನ್ಸ್ಟಾಲ್ ಮಾಡಿ ಬಂದಿದ್ದಷ್ಟೇ. ಮತ್ತು ನಾನು ಮೈಕ್ ಈಗ ಏನು ಹಾಕಿಲ್ಲ, ಆರ್ಡ್ರ್ ಮಾಡಿದ್ದೀನಿ, ಬರಬೇಕಷ್ಟೆ. ಗೋಪ್ರೋದು ಇನ್ಬಿಲ್ಟ್ ಮೈಕ್ ಕ್ವಾಲಿಟಿ ಇಲ್ಲ ಅಂತ ಗೊತ್ತಿದೆ, ಆದರೂ ಮಾತಾಡ್ತಿದ್ದೀನಿ. ಎಷ್ಟು ಕ್ಲಾರಿಟಿ ಬರುತ್ತೆ ಇಲ್ಲ ಎಷ್ಟು ಸೌಂಡ್ ಡಿಸ್ಟರ್ಬೆನ್ಸ್ ಆಗ್ತಂದರೆ ಗೊತ್ತಾಗ್ತಿಲ್ಲ. ಒಂದು 2 ವೀಕ್ಸ್ ಮೈಕೆಲ್ಲ ಇನ್ಸ್ಟಾಲ್ ಮಾಡಿ ಸೆಟ್ ಮಾಡಿ ಬರ್ತೀನಿ. ಅಲ್ಲಿ ಗಂಟ ಸಬ್ಸ್ಕ್ರೈಬರ್ಸ್ ಪ್ಲೀಸ್ ಅಡ್ಜಸ್ಟ್, ಓಕೆ? And one more thing, to the people who are not even understanding what even I am speaking, like to the non-Kannadiga. Till now I was speaking Kannada. Like majority of the people who have subscribed me are definitely from Karnataka. And there are some people, and my close ones too, who are not from Karnataka as well. So they know that I was speaking Kannada. That's what I was telling, like currently I don't have a mic, I'll be purchasing it soon. Until then, please adjust, that's it. At least by listening to my vlogs, you guys can learn a bit more Kannada, I feel like. ಇದು ಏನು ಗಾಡಿ? ಕಾರ್ ಹೋಗ್ಲಿ ಪಾಪ, ರೆಸ್ಪೆಕ್ಟ್ ಇಂಥವ್ರಿಗೆಲ್ಲ ಬಿಡಬೇಕು. ಕಾರನ್ನು ಯಾರು ಆಫ್ ಮಾಡಿದ್ರು ಅರ್ಜೆಂಟೇನಾಗ್ತದೆ ರೋಡ್ ಪಾಸ್ ಮಾಡ್ತಿರೋದು. ನೋಡ್ತವ್ರಿಗೆ ಇದು ಯಾವ ಏರಿಯಾ ಅಂತ ಗೊತ್ತಾಗಿದೆಯಾ ಇಲ್ಲ ಅಂತ ನನಗೆ ಗೊತ್ತಿಲ್ಲ. ಇದು ಹೊಸ ರೋಡ್, ಸೂರಸಂದ್ರೆಯಿಂದ ಬೆಳ್ಳಂದೂರು ಕನೆಕ್ಟ್ ಆಗೋ, ಸರ್ಜಾಪುರ ಕನೆಕ್ಟ್ ಆಗೋ ರೋಡ್, ಒಳಗಡೆ ರೋಡ್ ಇದು. ಆ ರೂಟಲ್ಲಿ ಹೋಗ್ತಾಯಿದ್ದೀನಿ. ಆಲ್ಮೋಸ್ಟ್ ಟ್ರಾಫಿಕ್ ಇಲ್ಲ ಅಂದರೆ ನನ್ನ ರೂಮಿಂದ ಒಂದು 20 ನಿಮಿಷ ಅನಿಸುತ್ತೆ ಗುರು, ಅಷ್ಟೇ. ಟ್ರಾಫಿಕ್ ಇದ್ದರೆ ಮಾತ್ರ ಸ್ವಲ್ಪ ಅಲ್ಲಿ ಹರ್ನೂರು ಜಂಕ್ಷನ್ ಮತ್ತು ಇಲ್ಲಿ ಸರ್ಜಾಪುರ ಹಾಸ್ಪಿಟ್ಲ್, ಆ ಹಾಸ್ಪಿಟ್ಲಲ್ಲೂ ಫೇಮಸ್. ಅದು ಬಿಟ್ಟರೆ ಪೀಸಾಗಿ ಹೋಗ್ಬೋದು.